ಬಿಲ್ಲು ನಾವು ರೈಸ್ ಮಾಡಿಲ್ಲ. ಅನೇಕ ಕಾರಣದಿಂದ ಅನಿವಾರ್ಯತೆ ಇದೆ. ಎಲ್ಲ ನಾಗರಿಕರು ಬಡವರು ಇದ್ರು ಕೂಡ ನಾವು ಫ್ರೀ ನೀರು ಕೊಟ್ಟರು ಕೂಡ 1 ಪೈಸಾರು ಕೊಟ್ಬಿಟ್ಟು ನಮ್ಮ ಲೆಕ್ಕಾಚಾರಕ್ಕೆ ಅವ್ರು ಇರಬೇಕು. ಯಾರಿಗೆ ಫ್ರೀ ಕೊಡ್ತಿರೋದು ಇವರು? ಕೇಳಿದ್ವಾ ಸರ್ ನಾವು ಕೊಡಿ ಅಂತ? ಏನಿಲ್ಲ, ಭಾಳ ಸರಳ. ಇದರಲ್ಲಿ ಏನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಅಧಿಕಾರಕ್ಕೆ ಬರಬೇಕಿತ್ತು, ಫ್ರೀ ಎಂಬ ಅಸ್ತ್ರವನ್ನು ಬಳಸ್ಕೊಂಡ್ರು, ಜನರ ಕಣ್ಣಿಗೆ ಮಣ್ಣು ಹಾಕಿದ್ರು. ನಮ್ಮ ಜನ ಸುಲಭವಾಗಿ ಮಣ್ಣು ಹಾಕಿಸ್ಕೊಂಡು ಬಾಯಿಗೆ ಬಿದ್ದಿದ್ದ ಮಣ್ಣನ್ನೇ ಅಮೃತ ಅಂತ ತಿಂದರು. ಅದರ ಪರಿಣಾಮನ ಈಗ ಅನುಭವಿಸ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ ಇದರಲ್ಲಿ. ಆಗ ಬೆಳೆ ಬೇಕಾಗಿತ್ತು, ಅದಕ್ಕೊಂದಷ್ಟು ಯಾರದ್ದೋ ತಾತನ ಮನೆ ದುಡ್ಡು, ಜಿ ಕೆ ಶಿವಕುಮಾರ್ ಮನೆ ದುಡ್ಡು ಅಲ್ಲ, ಸಿದ್ದರಾಮಯ್ಯನವ್ರ ಮನೆ ದುಡ್ಡು ಅಲ್ಲ, ನಮ್ಮ ದುಡ್ಡು, ನಮ್ಮ ತೆರಿಗೆ ದುಡ್ಡು. ತೆರಿಗೆ ದುಡ್ಡನ್ನು ಹಾಕಿದ್ರು ವ್ಯಾಪಾರಕ್ಕೆ. ವ್ಯಾಪಾರ ಆದ ತಕ್ಷಣ ಬೆಳೆ ಕತ್ತರಿಸ್ಕೊಂಡ್ರು, ಇವರು ಅಧಿಕಾರಕ್ಕೆ ಬಂದರು. 4 ವರ್ಷ ಕಳೀಲಿ, ಇದೇ ಥರದ ಬೇರೆ ರೂಪದ ಜನಕ್ಕೆ ಸಾಮಾಜಿಕವಾಗಿ ಬಲಪಡಿಸಲಿಕ್ಕೆ ನಾವು ಕೊಡ್ತೀವಿ ಅಂತ ಹೊಸ ತಗೊಂಡು ಬರ್ತಾರೆ. ಮತ್ತೆ 5 ವರ್ಷ ಅಧಿಕಾರಕ್ಕೆ ಬಂದರೆ ಆಮೇಲೆ ಅವ್ರ ಬೆಳೆ ಅವ್ರು ವರ್ಷ ತೆಕ್ಕತ್ತಿರ್ತಾರೆ. ಇಷ್ಟೇ ಕತೆ ಅವ್ರ ಬೆಳೆನ. ಆಮೇಲೆ ನಮ್ಮ ಮೇಲೆ ಎತ್ತಾಕ್ಬಿಟ್ಟು ನಮ್ಮ ಮೇಲೇನೆ ಕಾಸು ವಸೂಲಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟೇ ಇವ್ರ ಕೆಲಸ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಅಡ್ಜಸ್ಟ್ಮೆಂಟ್ ಅಲ್ಲಿ ನಡೀತಾ ಇದೆ. ರಾಜ್ಯ ಸರ್ಕಾರ ಮೂರ್ಖತನದ ಸರ್ಕಾರ ಇದು. ಮಾಡೋದೆಲ್ಲ ಮಾಡಿಬಿಟ್ರು ಕಚಡ ಕೆಲಸನ, ಈಗ ಬಂದು ಭಾಷಣ ಬಿಗಿತಾರೆ. ನೀವು ಆ ಗ್ಯಾರಂಟಿಗಳನ್ನ ಕೊಡೋದು ಸರಿ, ಕೊಡೋವಾಗಲೇ ಕರೆಕ್ಟಾಗಿ ಕೊಟ್ಟಿದ್ದಿದ್ದರೆ ಈ ಪರಿಪ್ರಮಾಣದ ಹೊಡ್ತಾ ಇರ್ತಿರ್ಲಿಲ್ಲ. ಅವತ್ತು ಓಟ್ ಬೇಕಿತ್ತಲ್ಲ. ಹೌದು, ಕಡೆ 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 ಸಾಮಾಜಿಕವಾಗಿ ನಾವು ಸಬಲೀಕರಣ ಮಾಡುತ್ತಿದ್ದೇವೆ. ಬೋರ್ಡು, ಅಯ್ಯ ನಿಮ್ಮ ಬೋರ್ಡ್ಗೆ ಎಷ್ಟು ಬಡವರಾಗಿರ್ಬೇಕಾ ಅಂತ, ಬಡವರಾಗಿರ್ಬೇಕೋ ಅಂತ ಬೋರ್ಡು ನಿಮ್ಮದು. ಅಂಥದ್ರಲ್ಲಿ ಮಾಡಿದ್ದಿದ್ರೆ 60,000 ಕೋಟಿ ಬೀಳ್ತಿರ್ಲಿಲ್ಲ ಹೊರೆ. 60,000 ಕೋಟಿ ಹೊರೆ ಬೀಳದೆ ಇದ್ದಿದ್ರೆ ಏನಾಗ್ತಿತ್ತು? ವಾಟರ್ ಕಾಸ್ಟ್ ಜಾಸ್ತಿ ಮಾಡಬೇಡಿ ಅಂತ ನಾನು ಹೇಳಿಲ್ಲ. 8 ವರ್ಷ 10 ವರ್ಷ ಎಲ್ಲ ಆದಾಗ ಮಾಡಬೇಕಾಗತ್ತೆ. 10 ರೂಪಾಯಿ ಮಾಡೋದನ್ನ 6 ರೂಪಾಯಿ ಮಾಡ್ಬೋದಿತ್ತಾ? ಹೌದು, ಬಿಕಾಸ್ ಯು ಆರ್ ಏಬಲ್ ಟು ಕೌಂಟರ್ ಫೈನಾನ್ಸ್ ಇಟ್. ಆ ಶಕ್ತಿ ಇರ್ತಿತ್ತು. ಅಲ್ಲಿ ಕಳ್ಕೊಂಬಿಟ್ರು, ಅದು ಓಟು, ಅದನ್ನು ಮಾತ್ರ. ಅದೆಲ್ಲ ಸರಿ ಇದೆ. ಇಲ್ಲಿ ನಮ್ಮ ತಾತನ ಮನೆಯಿಂದ ತಂದು ಕೊಡ್ತೀವಿ ದುಡ್ಡನ್ನು ನಿಮಗೆ, ಹೋಗ್ಲಪ್ಪ. ನಮಗೆ ಕೇಳ್ತೀರಲ್ಲ 3 ವರ್ಷದ ಅಡ್ವಾನ್ಸ್ ಕಾಸನ್ನು ಅಯೋಗ್ಯರು, ಎಸ್ಕಾಮ್ಗಳು ಎಲ್ಲರೂ. ನೀವು ನಿಮ್ಮ ಅಯೋಗ್ಯತನಕ್ಕೆ ಸರ್ಕಾರದಿಂದ ದುಡ್ಡು ವಸೂಲಿ ಮಾಡೋಕ್ಕಾಗದೇ ಇದ್ಮೇಲೆ, ನಾನು ನಾಳೆ ಸ್ವಲ್ಪ ಹೈಕೋರ್ಟ್ಗೆ ಹೋಗ್ತೀನಿ, ಅಂಟಿಲ್ ನೀವು ಸರ್ಕಾರದ ಹಣನ ವಸೂಲಿ ಮಾಡದೇ ಇದ್ದರೆ ಜನರ ಮೇಲೆ ಹಾಕಕ್ಕೆ ಬರಲ್ಲ ಅಂತ. ಫಸ್ಟ್ ಸರ್ಕಾರ ತುಂಬಲಿ, ಅದನ್ನು ವಸೂಲಿ ಮಾಡಿಸಿ. ಡಿ ಕೆ ಶಿವಕುಮಾರ್ ಹೇಳಿ 1 ಪೈಸೆನೂ ಕೊಟ್ಕೊಡಬೇಕಪ್ಪ ಅಂತ ನಿಮ್ಮ ಸರ್ಕಾರದ ಸಂಸ್ಥೆಗೆ ಹೇಳ್ರಪ್ಪ ಆ ಪೈಸೆ ಕೊಡಕ್ಕೆ. ಅಯ್ಯೋ, ಭಿಕ್ಷಕರು ತಗೊಂಬಂದು ಗೌರ್ಮೆಂಟ್ನವರು, ನೀವೆಲ್ಲ ಗೌರ್ಮೆಂಟ್ನವ್ರು ಭಿಕ್ಷಕರು, ನಾವೇ ಹಾಕ್ತಿರೋದು ಭಿಕ್ಷಾ ನಿಮಗೆ ತಿನ್ನಿ ದಿನ ಅಂತ. ಹಾಗಾದ್ರೆ ಕಟ್ಟಿ ಕಾಸನ, ಹಂಗಾರೆ ಸರ್ಕಾರದವ್ರು ಕಟ್ಟಿ, ನಮ್ಗೆ ಯಾಕೆ ಹೇಳ್ತೀರಿ ಬಂದು ಕಟ್ಟಿಯಲ್ಲಿ? ಟ್ರಮಂಡಸ್ ಮಿಸ್ಟೇಕ್ ಆಗಿದೆ ಕರ್ನಾಟಕದಲ್ಲಿ. ಗ್ಯಾರಂಟಿಗಳನ್ನು ತಂದು ಹೊಡೆತ ಅನುಭವಿಸಿದ್ದೀವಿ ಸರಿಯಾಗಿ. ಇದರ ಪರಿಣಾಮ ಇನ್ನೂ ಕಾದಿದೆ ನಮ್ಮ ಮೈ ಮೇಲೆ. 3 ನಡೀತಿದೆ ರಾಜ್ಯದಲ್ಲಿ. ಅದು ಈ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲಿಗೆ ತೊಗೊಂಡು ಹೋಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ. ನಂಬರ್ 1, ದ ಗ್ಯಾರಂಟಿ, ಅನ್ಸೈಂಟಿಫಿಕ್ ಗ್ಯಾರಂಟಿ, ಐ ಪುಟ್ ಇಟ್ ದಟ್ ವೇ, ಅದನ್ನು ಹಂಗೆ ಹೇಳ್ತೀನಿ. ನಂಬರ್ 2, ಅನ್ರೆಗ್ಯುಲೇಟೆಡ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್, ಸರ್ಕಾರಿ ವೆಚ್ಚದಲ್ಲಿ ಯಾವ ನಿಯಂತ್ರಣಗಳು ಕಾಣಿಸ್ತಾ ಇಲ್ಲ ನನಗೆ. ಅದರ ಪರಿಣಾಮ ಈಗಲೇ ಹೊರಟೋಗ್ಬಿಟ್ಟಿದ್ರಿ 40 ಪೈಸಕ್ಕೆ. ನೋಡ್ತಾ ಇರಿ ಎಲ್ಲಿಗೆ ಹೋಗ್ತೀರಿ ನೆಕ್ಸ್ಟು ಅಂತ. 3ನೇದು ನಿಮ್ಮ ದುರದೃಷ್ಟದ ಅತಿ ದುರಾಸೆಯ ಭ್ರಷ್ಟತೆ. ಇದರ ಪರಿಣಾಮ ಕರ್ನಾಟಕ ಅನುಭವಿಸುತ್ತೆ. ನಿಧಾನವಾಗಿ ಹೇಗೆ ಅದು 5, 6, 4ನೇ 6ನೇ ರಾಜ್ಯ ಆಗತ್ತೆ ಅನ್ನೋದನ್ನು ನೋಡ್ತಾ ಇರಿ.